ಇನ್ನು ರಾಯಚೂರಿನ ಕತೆ ಏನು ಅಂತ ನೋಡ್ತಾ ಹೋದ್ರೆ ರಾಯಚೂರಿನಲ್ಲಿ ತೆಲಂಗಾಣ ಕಲಬೆರಕೆ ಸೇಂದಿಯ ಕಂಟಕ ಎದುರಾಗಿದೆ. ನಿಷೇಧಿತ ಸಿಎಚ್ ಪೌಡರ್ನ ಬಳಸಿ ಈ ಸೇಂದಿ ತಯಾರಿಕೆ ನಡೀತಾ ಇದೆ. ತೆಲಂಗಾಣದಲ್ಲಿ ಸೇಂದಿ ರಾಯಚೂರಿನಲ್ಲಿ ಮಾರಾಟ ಆಗುತ್ತೆ. ರಾಯಚೂರಿನ ರೈಲ್ವೆ ನಿಲ್ದಾಣದ ಬಳಿ ಸೇಂದಿ ಮಾರಾಟ ಆಗೋದು. ಪ್ರಯಾಣಿಕರು ಎಸೆದಿರ್ತಾರಲ್ಲ ಬಾಟಲ್, ಆ ಬಾಟಲ್ನಲ್ಲಿ ಸೇಂದಿ ತುಂಬಿ ಮಾರಾಟ ಮಾಡ್ತಾರೆ. ತೆಲಂಗಾಣದಿಂದ ರೈಲ್ನಲ್ಲಿ ಸೇಂದಿ ತಂದು ಅದು ರಾಯಚೂರಿನಲ್ಲಿ ಸೇಲ್ ಆಗುತ್ತೆ. ಪ್ರಯಾಣಿಕರಂತೆ ಬ್ಯಾಗ್ನಲ್ಲಿ ಸೇಂದಿ ಇಟ್ಟು ದಂಧೆ ಮಾಡ್ತಾರೆ. ಸೇಂದಿ ಸೇವಿಸಿ ನಿಲ್ದಾಣದ ಬಳಿಯೇ ಮಲಗ್ತಾ ಇದ್ದಾರೆ ಜನ. ಕಂಟಕ ಆಗ್ಬಿಟ್ಟಿದೆ ಈ ತೆಲಂಗಾಣದ ಕಲಬೆರಕೆ ಸೇಂದಿ ರಾಯಚೂರಿನ ಪಾಲಿಗೆ. ಪ್ರಯಾಣಿಕರಂತೆ ಬರ್ತಾರೆ, ಬ್ಯಾಗಲ್ಲಿ ತಗೊಂಡು ಬರ್ತಾರೆ. ಅದರೊಳಗಡೆ ಇರೋದು ಸೇಂದಿ ಬ್ಯಾಗ್. ಆ ಸೇಂದಿ ಬಾಟಲ್ನ ಇಟ್ಟು ದಂಧೆ ಮಾಡ್ತಾರೆ. ಕಲಬೆರಕೆ ಸೇಂದಿಯನ್ನು ಸೇವಿಸಿ ರೈಲ್ವೆ ನಿಲ್ದಾಣದಲ್ಲಿ ಜನ ಮಲಗಿರ್ತಾರೆ. ಹೀಗಾಗಿ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಪೊಲೀಸರು ರೈಲ್ವೆಗಳ ಪರಿಶೀಲನೆ ಮಾಡಿದ್ದಾರೆ. ಬೀದರ್, ಯಶವಂತಪುರ, ನಾದೇಡ್, ಬೆಂಗಳೂರು ರೈಲ್ನಲ್ಲಿ ತಪಾಸಣೆ ಮಾಡಿದ್ರು. ರೈಲ್ವೆ ಪೊಲೀಸರು ಮತ್ತು ಅಬಕಾರಿ ತಂಡ ತಪಾಸಣೆ ಮಾಡಿದಾಗ ಜನರಲ್ ಬೋಗಿಯ ತಪಾಸಣೆ ವೇಳೆ ಹಲವರ ಬ್ಯಾಗ್ನಲ್ಲಿ ಸೇಂದಿ ಪತ್ತೆಯಾಗಿದೆ. ಗೊತ್ತೇ ಆಗಲ್ಲ, ಅವರು ಪ್ಯಾಸೆಂಜರ್ ರೀತಿಯಲ್ಲೇ ಬಂದಿರ್ತಾರೆ, ಆದರೆ ಅವರ ಬ್ಯಾಗಲ್ಲಿರೋದು ಈ ಸೇಂದಿಗಳು. ತೆಲಂಗಾಣದಲ್ಲಿ ರೆಡಿ ಆಗುತ್ತೆ, ರಾಯಚೂರಿನಲ್ಲಿ ಮಾರಾಟ ಆಗುತ್ತೆ. ಈಗ ಪೊಲೀಸರು ದಾಳಿ ಇಟ್ಟು ತಪಾಸಣೆ ಮಾಡಿದಾಗ ರೈಲ್ವೆ ಪೊಲೀಸರು ಮತ್ತು ಅಬಕಾರಿ ತಂಡ ತಪಾಸಣೆ ನಡೆಸಿದೆ. ಆ ಸಂದರ್ಭದಲ್ಲಿ ಈ ಬಾಟಲ್ಗಳೆಲ್ಲವೂ ಕೂಡ ಪತ್ತೆಯಾಗಿದೆ. ಸಿಎಚ್ ಮತ್ತು ಅಲ್ಫಾಜೋಲಮ್ ಅನ್ನೋ ರಾಸಾಯನಿಕವನ್ನು ಉಪಯೋಗಿಸಿ ಸೇಂದಿಯನ್ನು ತಯಾರಿಸ್ತಾ ಇದ್ದಾರೆ. ಇಲ್ಲಿ ಅಡಿಕ್ಷನ್ ಉಂಟು ಮಾಡ್ತಕ್ಕಂಥ ಮತ್ತನ್ನು ಬರೆಸ್ತಕ್ಕಂಥ ಔಷಧಗಳಾಗಿರೋದ್ರಿಂದ ಒಬ್ಬ ವ್ಯಕ್ತಿ ಒಂದು ಸಲ ಸೇವನೆ ಮಾಡಿದ್ರೆ ಪದೇ ಪದೇ ಆ ಸೇಂದಿಯನ್ನು ಸೇವಿಸಲೇಬೇಕು ಅನ್ನೋ ಒಂದು ಚಟಕ್ಕೆ ದಾಸರಾಗಿ ಸೇಂದಿಗೆ ಹೆಚ್ಚಿನ ಬೇಡಿಕೆ ಒಡ್ತಾ ಇರೋದ್ರಿಂದ ರಾಯಚೂರು ರೈಲ್ವೆ ನಿಲ್ದಾಣದ ವ್ಯಾಪ್ತಿಯಲ್ಲಿ ನಾವು ಇವತ್ತು ಗಸ್ತು ನಡೆಸುವಾಗ ಬೀದರ್ ಬೆಂಗಳೂರು ಎಕ್ಸ್ಪ್ರೆಸ್ ರೈಲ್ವೆನಲ್ಲಿ ಕೃಷ್ಣಾದಿಂದ ರಾಯಚೂರು ನಗರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸೇಂದಿ ಸಾಗಾಟ ಆಗ್ತಾ ಇದೆ ಮಾರಾಟಕ್ಕಾಗಿ ಅಂತ ಖಚಿತ ಮಾಹಿತಿ ಬಂದಿರ್ತದೆ. 150 ಲೀಟರ್ ಸೇಂದಿ ಸಾಗಣೆ ಮಾಡ್ತಾ ಇದ್ದಂಥ 6 ಜನ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿರ್ತೇವೆ. ಹಿಂದೂಪುರ ಗ್ರಾಮ, ತೆಲಂಗಾಣದ ಹಿಂದೂಪುರ ಗ್ರಾಮದ ಟಾಡಿ ಮ್ಯಾನುಫ್ಯಾಕ್ಚರಿಂಗ್ ಡಿಪೋದಿಂದ ಸೇಂದಿಯನ್ನು ಖರೀದಿ ಮಾಡಿ ಕೃಷ್ಣಾ ರೈಲ್ವೆ ನಿಲ್ದಾಣಕ್ಕೆ ಬಂದು ನಾಂದೇಡ್ ಟ್ರೈನ್ ಮೂಲಕ ಕೃಷ್ಣಾದಿಂದ ರಾಯಚೂರಿಗೆ ಸಾಗಾಟ ಮಾಡ್ತಾಯಿದ್ರು. ಇವರೆಲ್ಲ ರಾಯಚೂರು ನಗರದ ಬಡಾವಣೆಗಳ ನಿವಾಸಿಗಳಾಗಿದ್ದು ತಮ್ಮ ನಿವಾಸಗಳಿಗೆ ಇವರು ಸೇಂದಿಯನ್ನು ಸಾಗಿಸಿ ಅಲ್ಲಿ ಮಾರಾಟ ಮಾಡ್ತಾಯಿದ್ರು. ಬಸವರಾಜ್, ಶಿವರಾಜ್, ಶ್ರೀಕಾಂತ್, ತಿಮ್ಮಪ್ಪ, ನರಸಮ್ಮ ಮತ್ತು ಮಾರೆಪ್ಪ, ಇದರಲ್ಲಿ 3 ಜನ ಆರೋಪಿಗಳು ಮೊದಲು ಸಹಿತ ಮುದ್ದೆಮಾಲಿನ ಈ ಸೇಂದಿ ಜೊತೆ ಸಿಕ್ಕಿದ್ದಾರೆ. ಅವರ ವಿರುದ್ಧ 2-3 ಪ್ರಕರಣಗಳು ದಾಖಲಾಗಿದ್ದಾವೆ. ಮಿಕ್ಕಿದ 3 ಜನ ಹೊಸಬರಾಗಿದ್ದಾರೆ. ಇವರು ಗೋಣಿ ಚೀಲಗಳಲ್ಲಿ, ಟ್ರಾವೆಲರ್ ಏರ್ ಬ್ಯಾಗ್ನಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.